ಸಾರ್ವಜನಿಕರಲ್ಲಿ ವಿನಂತಿ, ನನಗೆ ಒಂದೇ ಒಂದು ಡೌಟ್ ಕಾಡ್ತಾ ಇದೆ, ಏನು ಗೊತ್ತಾ, ಈ ಬೈಕ್ ನ ಯಾವ ಬೈಕ್ ಗೆ ಹೋಲಿಸಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ. ಸೊ ಈ ಬೈಕ್ ಬಂದು ಅಯೋಸಾಂಗ್ 250 GTR. ಈ ಬೈಕ್ ಯಾರಾದ್ರೂ ಕೇಳಿದ್ರೆ, ಈ ಬೈಕ್ ಬಗ್ಗೆ ಯಾರಾದ್ರೂ ಗೊತ್ತಿದ್ರೆ ಬೇಗ ಕಮೆಂಟ್ ಮಾಡಿ. 30 days 30 ಬೈಕ್ ನ ರಿವ್ಯೂ ಮಾಡ್ತೀನಿ ಅಂತ ಹೇಳಿದೀನಿ. ಅದರಲ್ಲಿ ಇವತ್ತು 2ನೇ ದಿನ. ಸೊ ಈ ಒಂದು ಗಾಡಿನ 2014 ಮ್ಯಾನುಫ್ಯಾಕ್ಚರ್ ನಿಲ್ಸ್ಬಿಡ್ತಾರೆ. ಪರ್ಫೆಕ್ಟ್ ಆಗಿ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಅಂಡ್ ಈ ಗಾಡಿಗೆ 250cc ಎಂಜಿನ್ ಇದೆ. ಗಾಡಿ ಮಾತ್ರ ಲುಕ್ ವೈಸ್ ನೋಡಿದ್ರೆ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದ್ದಲ್ಲ ಎಕ್ಸಾಸ್ಟ್, ಬೆಂಕಿ. ಸೊ ಜಾಸ್ತಿ ಈ ಗಾಡಿ ಬಗ್ಗೆ ಹೇಳಿ ಲ್ಯಾಗ್ ಮಾಡಲ್ಲ, ಜಸ್ಟ್ ಸೌಂಡ್ ಮತ್ತೆ ಈ ಗಾಡಿ ಲುಕ್ ನ ತೋರಿಸಬೇಕು ಅಂತ ಈ ಒಂದು ಗಾಡಿನ ರಿವ್ಯೂ ಮಾಡಿದ್ದು. ಈ ಒಂದು ಗಾಡಿದೆ 250cc V-twin ಇಂಜಿನ್ ಅಂಡ್ ದಟ್ ಪ್ರೊಡ್ಯೂಸ್ 28 bhp ಅಂಡ್ 22 Nm ಆಫ್ ಟಾರ್ಕ್. ಒಂದ್ ಖುಷಿ ಏನಂತಂದ್ರೆ ಗಾಡಿ ಮೇಲೆ ಹತ್ತಿದ ತಕ್ಷಣ ಇದು ಒಂದು ಸೂಪರ್ ಬೈಕ್ ಅಂತ ಪಕ್ಕ ಫೀಲ್ ಆಗುತ್ತೆ. ಈ ಗಾಡಿ ಸ್ಟಾರ್ಟ್ ಆಗೋ ಸೌಂಡ್ ಕೇಳ್ಕೊಬಿಟ್ರೆ ಮುಂಕಾಬಿಡ್ತೀರ. ಹಂಗೆ ನೋಡಿ, ಈಗ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಅಯ್ಯೋ ಏನ್ ಗುರು ಇದು. ಈ ಗಾಡಿದ ನೀವು ಚೆನ್ನಾಗಿ ಹೊಡಿತೀನಿ ಅಂತಂದ್ರೆ ಸಿಟಿ ಒಳಗಡೆ ನನ್ನ ಪ್ರಕಾರ ಒಂದು 25 ಮೈಲೇಜ್ ಬರ್ಬೋದು ಅಷ್ಟೇ. ಅದ್ರ ಮೇಲೆ ನೀವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಮಿಡಲ್ ಕ್ಲಾಸ್ ಅವರೆಲ್ಲ ಈ ಗಾಡಿ ತಗೊಂಡು ಮೇಂಟೈನ್ ಮಾಡ್ತೀನಿ ಅನ್ನೋದೆಲ್ಲ ನಿಜವಾಗ್ಲೂ ಸುಳ್ಳು. ಪ್ಲೀಸ್ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಎಂಕರೇಜ್ ಮಾಡಿ. ಸೊ ಗೈಸ್, ನೆಕ್ಸ್ಟ್ ಯಾವ್ದಾದ್ರು ಒಂದು ಸೂಪರ್ ಬೈಕ್ ಅಥವಾ ಯೂನಿಕ್ ಬೈಕ್ ಜೊತೆಗೆ ನಾನು ಬರ್ತೀನಿ. ಸೊ ಅಲ್ಲಿ ಗಂಟು ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.